ओ जन्म जन्माद्यस्य यतोऽन्वयादितरतस्ते त्वभिज्ञस्वराट् तेने ब्रह्महृदा यन्ति यं सूरयः तेजो वारिमृदा यथा विनिमयो यथा मृषा नाशेन सदा निरस्तम् सत्यं परं धीमहि यं प्रव्रजन्तमनुते कमते सत्यम् द्वैपायनो विरहकाचराजिताः तत्रेति तन्मयतमोऽभिनेदुः सर्वभूतहृदयं महिमानतोऽस्मि नारायणं नमस्कृत्य जयवनरोत्तमम् देवीं सरस्वतीं व्यासं ततो ब्रह्ममुदीरये स्वस्त्यस्तु सतां हरिः ಓಂ. ದಕ್ಷನಿಗೆ ಹುಟ್ಟಿದ 60 ಹೆಣ್ಣು ಮಕ್ಕಳ ಮದುವೆಯ ವಿಚಾರಗಳನ್ನ ಪ್ರಸ್ತಾವ ಮಾಡಿದ್ರು. ಅದರಲ್ಲಿ ಯಾರ್ಯಾರಿಗೆ ಯಾವ ಯಾವ ಹೆಣ್ಣು ಮಕ್ಕಳನ್ನ ಕೊಟ್ಟರು ಅನ್ನುವ ಸಂಗತಿಗಳನ್ನು ಕೂಡ ಹೇಳ್ತಾ ಆ ಪ್ರಧಾನವಾಗಿ 10 ಧರ್ಮನಿಗೆ, 13 ಕಶ್ಯಪನಿಗೆ, 27 ಚಂದ್ರನಿಗೆ, ಭೂತ, ಅಂಗಿರಸ್, ಕೃಷಾಶ್ವರಿಗೆ 2 ತಾರ್ಕ್ಷನಿಗೆ ಕೊನೆಗೆ ಉಳಿದ 4 ಜನರನ್ನ ನೀಡಿ ಒಟ್ಟು 60 ಮಂದಿಯ ಬದುಕಿಗೆ ಕಶ್ಯಪರು ದಕ್ಷ ಆ ಒಳ್ಳೆಯ ಜಾಗಗಳನ್ನ ತೋರಿಸಿ ಅವರ ಬದುಕು ಸುಸ್ಥಿರವಾಗಿಸಿದ ಅಂತ ನೋಡ್ತಾ, ಅದರಲ್ಲಿ ಧರ್ಮನಿಗೆ ಹೆಂಡಂದಿರಾದವರಲ್ಲಿ ಯಾರ್ಯಾರು ಮಕ್ಕಳು ಹುಟ್ಟಿದ್ರು ಅನ್ನೋದನ್ನ ಹೇಳ್ತಾ ಬಂದ್ರು. ಅದರಲ್ಲಿ ವಸು ಆ ಅವರು 8 ಜನ. ಆ ವಸುಗಳಲ್ಲಿ ವಸು ಅನ್ನುವವಳಿಗೆ ಹುಟ್ಟಿದ 8 ಜನರಲ್ಲಿ ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ದೋಷ, ವಸ್ತು ಮತ್ತು ವಿಭಾವಸು ಅಂತ ಅವರ ಒಬ್ಬೊಬ್ಬರದ್ದೇ ಬಗ್ಗೆ ಹೇಳ್ಕೊಂಡು ಬಂದ್ರು. ಅದರಲ್ಲಿ ನಮಗೆ ನಿನ್ನೆ ವಸ್ತುವಿನ ಬಗ್ಗೆ ನಾವು ಮಾತಾಡಿದ್ವಿ. ವಸ್ತು ಅಂಗಿರಸ್ ಗೋತ್ರೋತ್ಪನ್ನಳಾದ ಹುಡುಗಿಯಲ್ಲಿ ವಿಶ್ವಕರ್ಮ ಅನ್ನುವಂತಹ ಮಗನನ್ನ ಪಡೆದ. ಅವನ ಪತ್ನಿ ಕೃತಿ, ಅವಳಲ್ಲಿ 4ನೆಯ ಮನ್ವಂತರದ ಅಧಿಪತಿ ಆ ಚಾಕ್ಷುಷ ಅನ್ನುವನ ಜನನವಾಯಿತು. ಆನಂತರ ಆ ಚಾಕ್ಷುಷನಿಗೆ ವಿಶ್ವೇಶ ಮುಂತಾದಂತಹ ಹಲವು ಜನ ಮಕ್ಕಳು ಹುಟ್ಟಿದ್ರು ಅಂತ ನಾವು ನೋಡಿದೆವು. ಆ ನಂತರ ವಿಭಾವಸುವಿನ ಹೆಂಡತಿ ಉಷಾದೇವಿ, ವ್ಯುಷ್ಟಿ, ರೋಚನ, ಆತಪ ಅಂತ 3 ಜನ ಆ ಮಕ್ಕಳು ಹುಟ್ಟಿದ್ರು. ಅದರಲ್ಲಿ ಹಗಲಿಗೆ ಅಭಿಮಾನಿಯಾದಂತಹ ಆ ಆತಪನಿಂದ, ಅಂದ್ರೆ ಆತಪ ಅನ್ನುವನಿಂದ ಹಗಲಿಗೆ ಅಭಿಮಾನಿಯಾದಂತಹ ಪಂಚಯಾಮ ಅನ್ನುವಂತಹ ಒಬ್ಬ ದೇವತಾ ಶಕ್ತಿ ಜನಿಸಿದ. ಮುಂದೆ ಇವನಿಂದಾಗಿ ಪ್ರಾಣಿಗಳೆಲ್ಲ ಬೆಳಿಗ್ಗೆ 4 ಗಂಟೆಗೆದ್ದು ಹಕ್ಕಿಗಳು ಚಿಲಿಪಿಲಿ ಗುಡ್ತಾವೆ, ಪ್ರಾಣಿಗಳು ಎದ್ದೇಳ್ತವೆ. ಮನುಷ್ಯರು ಅಂತ ಅನ್ನಿಸ್ಕೊಂಡವ್ರು ಎದ್ದೇಳ್ತಾರೆ, ಪ್ರಾಣಿಗಳೇ ಬೇಗ ಹೇಳ್ತವೆ, ಮನುಷ್ಯರೇ ಬೇಗ ಹೇಳಲ್ಲ. ಸೂರ್ಯೋದಯ ಆಗಿ ಕಿಟಕಿಯಲ್ಲಿ ಕೈ ಹಾಕಿ ಅವನೆಪ್ಸಿದ್ರು ಹೊತ್ಕೊಂಡು ಆ ಕಡೆ ತಿರುಗಿ ಮಲ್ಕೋತಾನೆ ಮತ್ತೆ. ಆದ್ರಿಂದಾಗಿ ಅವನು ಒಂಥರ ಪ್ರಾಣಿಗಿಂತಲೂ ಆಚೆ, ಅವನಿಗೊಂದು ಲೆವೆಲ್ಲೇ ಇಲ್ಲ, ಲೆವೆಲ್ ಲೆಸ್. ಪ್ರಾಣಿಗಳೇ ಎಷ್ಟೋ ಸರ್ತಿ ಮನುಷ್ಯನಿಗಿಂತ ಕೆಲವು ವಿಷಯದಲ್ಲಿ ಬೆಟರ್ ಅಂತ ಅನ್ಸ್ಬಿಡ್ತವೆ. ಆ ರೀತಿ ಜಾಗೃತಿ ಕರ್ಮಸು, ಯಾವ ಪ್ರಾಣಿಗಳು ಈ ಪಂಚಯಾಮ ದೇವನ ಅಭಿಮಾನ್ಯವಾದಂತಹ ಹೊತ್ತಿನಲ್ಲಿ ಎದ್ದು ತಮ್ಮ ನಿತ್ಯದ ಚಟುವಟಿಕೆಯನ್ನು ಆರಂಭಿಸುತ್ತವೆ, ಅಂತಹ ಪಂಚಯಾಮ ಹುಟ್ಟಿದ. ಭೂತಸ್ಯ ಭಾರ್ಯಾ ಭೂತಾಯಾಹ ರುದ್ರ ಏಕಾದಶ ಸ್ಮೃತಾ ಸುರೂಪಾ ಸೂತ ಭೂತಸ್ಯ ಭಾರ್ಯಾ ರುದ್ರಾಂಶ್ಚ ಕೋಟಿಶಃ. ಭೂತನ ಆ ಮಡದಿ ಭೂತ ಅಂತ, ಅವಳ ಹೆಸರು ಭೂತ, ಇವನ ಹೆಸರು ಭೂತ. ಇವರಿಗೆ ಒಟ್ಟು 11 ಜನ ಮಕ್ಕಳು ಹುಟ್ಟಿದ್ರು. ಏಕಾದಶ ರುದ್ರರು ಅಂತ ಅವರನ್ನು ಕರೀತಾರೆ. ಏಕಾದಶ ರುದ್ರರು ಆ ಇನ್ನೊಬ್ಳಿದ್ದಾಳೆ ಇದೇ ಭೂತನಿಗೆ ಹೆಂಡತಿ, ಅವಳ ಹೆಸರು ಸುರೂಪ ಅಂತ. ಭೂತನ ಹೆಂಡತಿ ಭೂತ ಅನ್ನೋಳು 11 ಮಕ್ಕಳನ್ನ ಹೆತ್ತರೆ, ಭೂತನ ಹೆಂಡತಿ ಸುರೂಪ ಅನ್ನೋಳು ಕೋಟಿಶಃ, ಕೋಟಿ ಸಂಖ್ಯೆಯ ರುದ್ರ ಶಕ್ತಿಗಳನ್ನ
ಹೆತ್ತಳು ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದು ಮೃತ್ಯುವಿನ ಆ ಸಹಕಾರಕ್ಕೆ ಇರುವಂತಹ ದೇವತೆಗಳು. ಕೆಲವೊಮ್ಮೆ ನೀರಲ್ಲಿ ಬಿದ್ದು ಸಾಯ್ತಾರೆ, ನೆಲದಲ್ಲಿ ಬಿದ್ದು ಸಾಯ್ತಾರೆ, ಬಾಳೆಹಣ್ಣು ಸಿಪ್ಪೆ ಜಾರಿ ಬಿದ್ದು ಸಾಯ್ತಾರೆ, ಕಂಬಕ್ಕೆ ಡಿಕ್ಕಿ ಹೊಡೆದು ಸಾಯ್ತಾರೆ, ಕರೆಂಟ್ ವೈರ್ ತಾಗಿ ಸಾಯ್ತಾರೆ, ಬಸ್ ಚಕ್ರ ಹರಿದು ಸಾಯ್ತಾರೆ, ಬಸ್ ಕಿಟಕಿಯಿಂದ ಕೆಳಗೆ ಬಿದ್ದು ಸಾಯ್ತಾರೆ, ಟ್ರೈನಿಗೆ ತಲೆ ಕೊಟ್ಟು ಸಾಯ್ತಾರೆ, ಮರದಿಂದ ಬಿದ್ದು ಸಾಯ್ತಾರೆ. ಹೀಗೆ ನೂರಾರು ಕಡೆಗಳೆಲ್ಲ ನಮ್ಗೆ ಸಾವಿನ ಬೇರೆ ಬೇರೆ ಮುಖಗಳನ್ನು ನೋಡ್ತೇವಲ್ಲ. ಈ ಎಲ್ಲ ಮುಖಗಳಿಗೆ ಕಾರಣರು ಅವರ ಸಾವನ್ನ ಎಳೆಯುವಂತಹ ರುದ್ರಶಕ್ತಿ. ಅದು ನಿಮಗೆ ರುದ್ರ ಪ್ರಶ್ನೆಯಲ್ಲೂ ಕೂಡ ಈ ಮಾತು ಬರುತ್ತೆ. ಆರಂಭದಲ್ಲೇ ರುದ್ರ ರುದ್ರರು ನೀರಲ್ಲಿದ್ದಾರೆ, ಆಕಾಶದಲ್ಲಿದ್ದಾರೆ, ಮರದಲ್ಲಿದ್ದಾರೆ, ಗಾಳಿಯಲ್ಲಿದ್ದಾರೆ. ಕೆಲವರಿಗೆ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ, ಅದರಲ್ಲಿ ಒಂದು ವಿಷದ ಗಾಳಿ ಬಿಡುತ್ತೆ. ಅದು ಗ್ಯಾಸ್ ಇದ್ದಾದಾಗ ಅದರಲ್ಲಿ ಒಂದು ವಿಷದ ಗಾಳಿ ಬಿಡುತ್ತೆ, ಬಾಗಿಲು ತೆಗೆಯೋ ಮುಂಚೆನೆ ಅಲ್ಲೇ ಗೊಟಕ್ಕಾಗ್ತಾರೆ. ಹೌದು, ತುಂಬಾ ಕಡೆ ನಡೆದಿದೆ ಹಾಗೆ. ಅಂದ್ರೆ ಅದು ವಿಷ ಅವರಿಗೆ ಆಲೋಚಿಸ್ಲಿಕ್ಕೂ ಟೈಮ್ ಕೊಡಲ್ಲ. ಅವ್ರಿಗೆ ಒಂದು ಉಸಿರು ತಗೊಂಡು ಎರಡನೇ ಉಸಿರು ತೆಗೆದುಕೊಳ್ಳೋದ್ರೊಳಗೆ ಮೈಂಡ್ ಪೂರ್ತಿ ಬ್ಲಾಕ್ ಆಗ್ಬಿಡುತ್ತೆ. ಅವರ ಕಿಟಕಿ ಅಂದ್ರೆ ಆ ಬಾಗಿಲಿನ ಚಿಲ್ಕ ತೆಗೆಯೋದ್ರೊಳಗೆ ಅಲ್ಲೇ ಕುಸ್ತು ಬಿದ್ದು ಸತ್ತೋಗ್ತಾರೆ. ಇದು ಆ ತುಂಬಾ ಸರ್ತಿ ಇಂಥದ್ದು ನಡೆಯುತ್ತೆ. ಇದೆಲ್ಲ ಆ ವಿಷದ ಗಾಳಿಯಲ್ಲಿ ಸೇರಿದ ರುದ್ರ ಶಕ್ತಿ. ರುದ್ರ ಅಂದ್ರೆ ಸಂಹಾರ ಶಕ್ತಿ. ಅದು ರುದ್ರನ ಸೇವಕರವರೆಲ್ಲ, ಪ್ರಮಥ ಗಣಗಳು ಅಂತ ಕೆಲವು ಕರೀತಾರೆ. ಆಮೇಲೆ ಮೃತ್ಯುವಿಗೆ ಸಹಕಾರ ನೀಡುವಂತಹ ದೇವತಾ ಆದೇಶವನ್ನ ಹೊತ್ತು ನಡೆಯುವಂತಹ ಶಕ್ತಿಗಳು. ಅವ್ರು ದುಷ್ಟರಲ್ಲ. ನಮ್ಮ ಕರ್ಮಕ್ಕನುಗುಣವಾಗಿ ನಮ್ಮ ಪ್ರಾರಬ್ಧವನ್ನು ಅನುಭವಿಸ್ಲಿಕ್ಕೋಸ್ಕರ ಆ ತರದ ಸಾವುಗಳನ್ನು ತಂದು ಕೊಡ್ತಾರೆ. ಅವ್ರು ಎಲ್ಲಾ ಕಡೆನೂ ಇರ್ತಾರೆ. ಆಹಾರದಲ್ಲಿ ಹೊಟ್ಟೆಗೆ ಸೇರಿ ಫುಡ್ ಪಾಯ್ಸನ್ ಆಗುತ್ತೆ, ಅದು ಒಂದು ಸಾವಿನ ಸಂಕೇತ. ಮತ್ತೆ ಸಾವು ಅಂದ್ರೆ ಜೀವ ಕಳ್ಕೊಳ್ಳೋದು ಮಾತ್ರ ಸಾವಲ್ಲ. ಒಬ್ಬನ ಮರ್ಯಾದೆ ಹೋಗುತ್ತೆ, ಅವನು ಸಾವಿಗಿಂತ ಹೆಚ್ಚು ಕಷ್ಟಪಡ್ತಾನೆ. ಅದರಿಂದ ಸತ್ರೆ ಮುಗ್ದೆ ಹೋಗ್ತಿತ್ತು ಅಂತ ಅನ್ಕೋತಾನೆ. ಸಾಯ್ಲಿಕ್ಕಾಗಲ್ಲ, ಆದ್ರೆ ಬದುಕಿದ್ರೆ ಪ್ರತಿ ಕ್ಷಣವೂ ನರಕ. ಇಂತಹ ಪ್ರಸಂಗಗಳು ಬರುವ ಹಾಗೆ ನಡೆಸುವಂತಹ ಶಕ್ತಿಗಳು ಕೂಡ, ಅಂದ್ರೆ ಹೊಟ್ಟೆ ಕೆಡುವುದು, ತಲೆ ಸುತ್ತು ಬರುವುದು, ಆರೋಗ್ಯ ಕೆಡುವುದು, ಬಿದ್ದು ಅರ್ಧಮರ್ಧ ಸಾಯುವುದು. ಪೂರ್ತಿ ಸತ್ರೆ ಉಪಯೋಗ ಆಗ್ತಿತ್ತು. ಅರ್ಧಮರ್ಧ ಅಂದ್ರೆ ಬದುಕ್ಲಿಕ್ಕೆ ಆ ಶಕ್ತಿ ಇಲ್ಲ, ಸಾಯ್ಲಿಕ್ಕೆ ಆಗ್ತಿಲ್ಲ. ಡಾಕ್ಟರ್ಗಳು ಮತ್ತೆ ಮತ್ತೆ ಇಂಜೆಕ್ಷನ್ ಕೊಟ್ಟು ಅವನನ್ನ ಎಬ್ಬಿಸ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅವ್ನು ನನ್ ಬದುಕಲ್ಲ, ನನ್ ಬಿಟ್ಬಿಡಿ, ನಾನು ಸಾಯ್ತೇನೆ ಅಂತ ಹೇಳಿದ್ರೆ ಅವ್ರು ಬಿಡಲ್ಲ. ಹೀಗೆ ಕೆಲವೊಂದ್ ಸರ್ತಿ ರುದ್ರ ಶಕ್ತಿಗಳ ಅನಂತ ರೂಪಗಳು, ರುದ್ರಾಂಶ ಕೋಟಿಶಃ, ಕೋಟಿ ಸಂಖ್ಯೆಯಲ್ಲಿರುವಂತಹ ರುದ್ರ ಶಕ್ತಿಗಳು ಈ ಜಗತ್ತಿನಲ್ಲಿ ಎಲ್ಲ ಕಡೆಗೆ ತುಂಬಿಕೊಂಡಿವೆ. ಆ ಒಟ್ಟು ದಿನಕ್ಕೆ 8 ಯಾಮಗಳು ಅಂತ ಹೇಳುದು. ಪಂಚಯಾಮ ಒಂದು, ತ್ರಿಯಾಮ ಒಂದು. ತ್ರಿಯಾಮ ಅಂದ್ರೆ ಅದು ರಾತ್ರಿ ನಿದ್ದೆಯ ಸಮಯ ಅಂತ ಲೆಕ್ಕ. ಅಂದ್ರೆ ಸಾಮಾನ್ಯವಾಗಿ ಸೂರ್ಯ ಅಸ್ತ ಆಗಿ ಆ 1.5 ಯಾಮ ಎಚ್ಚರ ಇರಬಹುದು ಮ್ಯಾಕ್ಸಿಮಮ್. ಅಂದ್ರೆ 6 ಗಂಟೆಗೆ ಸೂರ್ಯಾಸ್ತ ಆಯ್ತು ಅಂದ್ರೆ 9:30 ತನಕ ಇರ್ಬೋದು. ಅಥವಾ 6:30ಗೆ ಸೂರ್ಯಾಸ್ತ ಆಯ್ತು ಅಂದ್ರೆ 10 ಗಂಟೆ ತನಕ ಎದ್ದಿರ್ಬೋದು. ಆಮೇಲೆ ಮಲಗ್ಬೇಕು ಅಂತ ಲೆಕ್ಕ. ಏಳುವಾಗ ಮತ್ತೆ ಬೆಳಿಗ್ಗೆ ಬ್ರಾಹ್ಮ ಮುಹೂರ್ತ 4 ಗಂಟೆ ಅಷ್ಟೊತ್ತಿಗೆ ಎದ್ದಾಗಿರ್ಬೇಕು. ಅದಕ್ಕಿಂತ ಇದು ಯಾರಿಗೆ ಹೇಳಿದ್ದು? ಲೋಕದಲ್ಲಿ ಸಾಮಾನ್ಯರಿಗೆ, ನಾವು ಸಾಧನೆ ಮಾಡುವವರಿಗೆ. ಕೆಲವರಿಗೆ 2 ಗಂಟೆ ನಿದ್ದೆ ಸಾಕಾಗುತ್ತೆ, 3 ಗಂಟೆ ನಿದ್ದೆ ಮಾಡ್ತಾರೆ, 4 ಗಂಟೆ ನಿದ್ದೆ ಮಾಡ್ತಾರೆ. ಅವರ ವಿಚಾರದ ಬಗ್ಗೆ ಹೇಳಿದ್ದಲ್ಲ. ಇನ್ ಜನರಲ್ ಉಳಿದವರಿಗೆ ಎಷ್ಟು ಸಾಧ್ಯವೋ ಅಷ್ಟು ಆ ಅಧ್ಯಯನಕ್ಕಾಗಿ ಸಮಯ ಮೀಸಲಿಟ್ರೆ ಅದು ತಪ್ಪಲ್ಲ. ಆದ್ರೆ ಆ ಸಮಯ ಬಿಟ್ಟು ಬೇರೆ ಸಮಯಕ್ಕೆ ನಿದ್ದೆಗೆ ಜಾರುವುದು ಅನ್ನೋದು ಅಪರಾಧ. ಆ ತ್ರಿಯಾಮದಲ್ಲೇ ನಿದ್ದೆ ಆಗಬೇಕು ಅಂತ ಲೆಕ್ಕ. ಅದು ಹಗಲಿನ ದೇವತೆ. ತ್ರಿಯಾಮ ಅನ್ನೋದು ರಾತ್ರಿಯ ಶಕ್ತಿ. ರೈವತೋಜೋ ಭವೋ ಭೀಮೋ ವಾಮ ಉಗ್ರೋ ವೃಷಾಕಪಿ ಅಜೈಕಪಾತಹಿರ್ಭುಜ್ಞೋ ಬಹುರೂಪೋ ಮಹಾನಿತಿ. ಈ ರುದ್ರರು ಯಾರೆಲ್ಲ ಅಂದ್ರೆ, ರುದ್ರ ಅಂದ್ರೆ ರೈವತ, ಅಜ, ಭವ, ಭೀಮ, ವಾಮ, ಉಗ್ರ, ವೃಷಾಕಪಿ, ಅಜೈಕಪಾತ್, ಅಹಿರ್ಬುಜ್ಞ. ಇನ್ನೊಬ್ಬ ಬಹುರೂಪ, ಕೊನೆಯವನು ಮಹಾನ್. ಹೀಗೆ 11 ಜನ ಆಯ್ತು. ಈ 11 ಜನರು ಮುಖ್ಯ ರುದ್ರರು. ಅಂದ್ರೆ ಅದರಲ್ಲಿ ಒಬ್ಬ, ಈ 11 ಜನರಲ್ಲಿ ಮತ್ತೊಮ್ಮೆ ರುದ್ರದೇವರು ಹುಟ್ಟಿ ಬರ್ತಾರೆ ಶಂಕರ ಅನ್ನೋ ಹೆಸರಿನಿಂದ. ಇಲ್ಲಿ ರುದ್ರಾಣಂ ಶಂಕರಶ್ಚಾಸ್ಮಿ ವಿಶ್ವೇಶೋ ಯಕ್ಷ ರಕ್ಷಸಾಂ ಅಂತ ಎಲ್ಲೋ ಕೇಳಿ ಬಿಟ್ಟು ಹೋಗಿದ್ರೆ, ಅದರಲ್ಲಿ ಒಂದು ಮಾತು ಗೀತೆಯಲ್ಲಿ ಬಂದದ್ದು. ಆ
ರುದ್ರಾಣ ವಸೂನಾಂ ಅಸ್ಮಿ ಪಾವಕಃ. ವಸುಗಳಲ್ಲಿ ಪಾವಕನಾಗಿದ್ದೇನೆ, ರುದ್ರರಲ್ಲಿ ಶಂಕರನಾಗಿದ್ದೇನೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿಕೊಂಡಾಗ ಶಂಕರ ಅಂತ ಅನ್ನೋದು ಆ ರುದ್ರದೇವರಿಗೆ ಸಂಬಂಧಪಟ್ಟ ರೂಪ. ಅದರಲ್ಲಿ ನಾನು ವಿಶೇಷವಾಗಿ ನೆಲೆಸಿದ್ದೇನೆ ಅಂತ. ಹಾಗಾಗಿ ಇವರು 11 ಜನರು ಒಬ್ಬನೇ ರುದ್ರ ಅಲ್ಲ, ರುದ್ರ ಗಣದಲ್ಲಿ ಒಬ್ಬ ಮಹಾದೇವ. ಹಾಗಾಗಿ ಅವನ ಪಾರ್ಷದರು ಅಂತನೂ ಕರೀತಾರೆ. ಇಷ್ಟೇ ಅಲ್ಲ, ಅನೇಕ ರುದ್ರರು, ರುದ್ರ ಪಾರ್ಷದರು, ಘೋರ ರೂಪದಲ್ಲಿ ತುಂಬಿದ ಪ್ರೇತ ರೂಪದಲ್ಲಿರುವವರು, ಭೂತ ರೂಪದಲ್ಲಿರುವವರು, ಪಿಶಾಚಿಗಳಾಗಿರುವವರು, ಇವರೆಲ್ಲರೂ ಇದ್ದಾರೆ. ಇವರಿಷ್ಟೂ ಜನ ಸ್ವರೂಪ ಅನ್ನುವಂತಹ ಹೆಂಡತಿಯ ಭೂತನ ಮಕ್ಕಳು. ಭೂತನ ಮಕ್ಕಳು ಹೆಸರು ನೋಡಿ, ಸ್ವರೂಪ ಆದ್ರೆ ಕುರೂಪ. ಹೆಸರಲ್ಲಿ ಮಾತ್ರ ಸ್ವರೂಪ ಇದೆ. ಅದು ಆ ಭೂತನ ಮಕ್ಕಳ ದೊಡ್ಡ ಪರಿವಾರ ರುದ್ರಗಣ ಅನ್ನೋದು. ರುದ್ರಗಣ ತುಂಬಾ ಇದೆ. ಯಾರು ಏಕಾದಶ ರುದ್ರರು ಒಂದಾಯ್ತು, ಅದು ಬಿಟ್ಟು ಅನಂತ ಸಂಖ್ಯೆಯ ರುದ್ರಗಣಗಳಿವೆ. ಪ್ರಜಾಪತೇರಂಗಿರಸ ಸ್ವಧಾ ಪತ್ನಿ ಪಿತೃನಥ ಅಥರ್ವಾಂಗಿರಸಂ ವೇದಂ ಪುತ್ರತ್ವೇ ಚಾಕರೋತ್ಸತಿ. ಅಂಗಿರಸ್ ಪ್ರಜಾಪತಿಯ ಸ್ವಧಾ ಅನ್ನುವಂತಹ ಪತ್ನಿ ಪಿತೃಗಳನ್ನ ಮಕ್ಕಳನ್ನಾಗಿ ಪಡೀತಾಳೆ. ಸ್ವಧಾ ಅನ್ನುವಳಿಗೆ ಪ್ರಜಾಪತಿಗಳಿಗೆ ಪಿತೃದೇವತೆಗಳು ಮಕ್ಕಳಾಗಿ ಬರ್ತಾರೆ. ಅದರಲ್ಲಿ ಇನ್ನೊಬ್ಳು ಪತ್ನಿ ಸತಿ ಅಂತ, ಅವಳು ಅಥರ್ವ ವೇದವನ್ನ ಕಂಡು ಹಿಡಿದ ಅಥರ್ವಾಂಗಿರಸ ಅಂತನ್ನುವ ಮಗನಿಗೆ ತಾಯಿ ಆಗ್ತಾಳೆ. ಇನ್ನೊಬ್ಳು ಅಥರ್ವಾಂಗಿರಸ್ ಅಂತ ಅಥರ್ವ ವೇದದ ದ್ರಷ್ಟೃ, ಅವನನ್ನೇ ಮಗನನ್ನಾಗಿ ಪಡೀತಾಳೆ. ಯಾರು? ಅಂಗಿರಸ್ ಪ್ರಜಾಪತಿಯ ಇನ್ನೊಬ್ಳು ಹೆಂಡತಿ. ಯಾಕೆಂದ್ರೆ ಭೂತ, ಅಂಗಿರಸ್, ಕೃಷಾಶ್ವ ಅಂತ 3 ಜನರಿಗೆ ಇಬ್ರಿಬ್ರು ಹೆಂಡತಿಯರನ್ನು ಹೇಳಿದ್ದು. ಭೂತನ 2 ಹೆಂಡತಿಯರನ್ನು ಹೇಳಿದ್ರು. ಯಾರೆಲ್ಲ? ಒಬ್ಳು ಭೂತ ಅಂತಾನೆ ಹೆಸರು ಅವಳದು, ಭೂತ. ಇನ್ನೊಬ್ಳು ಸ್ವರೂಪ. ಈಗ ಎರಡನೇವನು ಅಂಗಿರಸ್. ಭೂತ, ಅಂಗಿರಸ್, ಕೃಷಾಶ್ವ. ಅದರಲ್ಲಿ ಅಂಗಿರಸನಿಗೆ ಮೊದಲ ಹೆಂಡತಿ ಸ್ವಧಾ, ಅಲ್ಲಿ ಪಿತೃಗಳು ಹುಡ್ತಾರೆ. ಎರಡನೇ ಹೆಂಡತಿ ಅವಳು ಸತಿ ಅಂತ, ಅವಳು ಅಥರ್ವಾಂಗಿರಸ್ ಅಂತ ಅಥರ್ವ ವೇದದ ದ್ರಷ್ಟೃ ಆದಂತಹ ಮಗನನ್ನ ಪಡಿತಾಳೆ. ಆಮೇಲೆ ಇನ್ನು ಉಳಿದವನು ಇನ್ನೊಬ್ಬ ಕೃಷಾಶ್ವ. ಕೃಷಾಶ್ವೋರ್ಚಿಷಿ ಭಾರ್ಯಾಯಾಂ ಧೂಮಕೇತು ಮಜೀಜನತ್. ಕೃಷಾಶ್ವನಿಗೆ ಒಬ್ಳು ಹೆಂಡತಿ ಅರ್ಚಿಷ್ ಅಂತ. ಆ ಅರ್ಚಿಷ್ ಅವಳಲ್ಲಿ ಧೂಮಕೇತು ಅನ್ನುವಂತಹ ಮಗನನ್ನ ಪಡೀತಾಳೆ. ಅಂದ್ರೆ ಆಕಾಶದಲ್ಲಿರೋ ಧೂಮಕೇತುಗಳ ಅಪ್ಪ ಇವನು. ಬಾಲದಲ್ಲಿ ಹೊಗೆ ಇರುತ್ತಲ್ಲ, ಆ ಹೊಗೆ ಇಟ್ಕೊಂಡು ಓಡಾಡ್ತಾ ಇರ್ತವೆ ಎಲ್ಲಾ ಕಡೆ. ಆ ಧೂಮಕೇತುಗಳಿಗೆ ಒಡೆಯ ಇವನೇ ಧೂಮಕೇತು. ಧಿಷಣಾಯಾಂ ವೇದಶಿರಾ ದೇವಲಂ ವಯುನಂ ಮನುಂ. ಇನ್ನೊಬ್ಳು ಹೆಂಡತಿ ಇದ್ಲು, ಧಿಷಣ ಅಂತ ಅವಳ ಹೆಸರು. ಚೆನ್ನಾಗಿದೆ ಹೆಸರು, ಧಿಷಣ. ಅವಳಿಗೆ ದೇವಲ, ಮನು ಅನ್ನುವಂತಹ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ನಾನು ಹಿಂದೆ ನಿಮಗೆ ತಾರ್ಕ್ಷ್ಯ ಅನ್ನುವ ಹೆಸರಿಗೆ ಏನು ವಿವರಣೆ ಕೊಟ್ಟಿರ್ಲಿಲ್ಲ ಯಾರು ಅಂತ. ಇಲ್ಲಿ ಅವರೇ ಕೊಡ್ತಾರೆ ಆ ವಿವರಣೆ. 13 ಜನರನ್ನ ಒಮ್ಮೆಲೆ ಮದುವೆ ಮಾಡಿ ಕೊಟ್ಟಿದ್ದ ಫಸ್ಟಿಗೆ. ಆಮೇಲೆ ಮತ್ತೆ ಅದೇ ಕಶ್ಯಪನಿಗೆ, ಅದಕ್ಕೆ ಇಲ್ಲಿ ತಾರ್ಕ್ಷಸ್ಯ ವಿನತಾ ಕದ್ರು ಪತಂಗಿ ಯಾಮಿನಿ ಇತಿ ಪತಂಗ್ಯ ಸೂತ ಪತಗಾನ್ ಯಾಮಿನಿ ಶಲಭಾನತ. ತಾರ್ಕ್ಷ್ಯ ಅನ್ನೋದು ಕಶ್ಯಪನಿಗೆ ಇನ್ನೊಂದು ಹೆಸರು. ಅದರಿಂದಾಗಿ ಕೊನೆ ಅದು ಅಂದ್ರೆ ಇನ್ನೊಂದು ಸಂದರ್ಭದಲ್ಲಿ ಮದುವೆ ಮಾಡಿ ಕೊಟ್ಟ ಅಂತ ಆ ಅರ್ಥದಲ್ಲಿ ಬೇರೆ ಬೇರೆ ಹೇಳಿದ್ದು. ಯಾಕೆ ಒಟ್ಟಿಗೆ 17 ಹೇಳ್ಬಾರ್ದಿತ್ತ? ನಮ್ಗೆ ಸುಮ್ನೆ ಕನ್ಫ್ಯೂಸ್ ಮಾಡ್ಲಿಕ್ಕೆಲ್ಲ. ಒಮ್ಮೆ 13 ಅಂತ ಹೇಳುದು, ಆಮೇಲೆ 4 ಅಂತ ಹೇಳುದು, ಇಲ್ಲಿ ಯಾಕೆ ಬೇಕು ಅಂತ ಒಂದು ಡೌಟ್ ಬರ್ಬೋದು. ಅದು ಒಂದು ಸರ್ತಿಯ ಸಂಬಂಧ ಕೊಡುವಾಗ 13 ಜನರನ್ನ ಒಟ್ಟಿಗೆ ದಯಪಾಲಿಸಿದ್ದ, ಮದುವೆ ಮಾಡಿ ಕೊಟ್ಟಿದ್ದ. ಮತ್ತೊಂದು ಪ್ರಸಂಗದಲ್ಲಿ ಇದು ನಮಗೆ ಗೊತ್ತಾಗುವುದು ಮಹಾಭಾರತದಲ್ಲಿ. ಯಾಕೆಂದ್ರೆ ವಿನತಾ ಕದ್ರು ಇವರೆಲ್ಲ ಕಶ್ಯಪನ ಮಡದಿಯರು. ನಾವು ಇಲ್ಲಿ 13 ಜನರ ಹೆಸರನ್ನು ನೋಡಿದ್ರೆ ಅದ ಹೆಸರೇ ಇಲ್ಲ, ನೋಡಿದ್ರೆ ಬೇರೆ ಹೆಸರು ಕಾಣುತ್ತೆ. ಅದ್ಯಾರು ಅಂದ್ರೆ ಇಲ್ಲಿ ಬರುತ್ತೆ ಈಗ ಅವಳು
ತಾರ್ಕ್ಷ್ಯಸ್ಯ ವಿನತಾ ಕದ್ರೂಹು. ವಿನತಾ, ಕದ್ರೂ, ಪತಂಗಿ, ಯಾಮಿನಿ ಅಂತ 4 ಜನ. ಪತಂಗಿ ಅಸೂತ ಪತಗಾನ್. ಪತಂಗಿ ಅಂತ ಅನ್ನೋದು ಒಬ್ಬಳು ಹೆಂಡತಿ. ಅವಳು ಪಕ್ಷಿಗಳು ಮತ್ತು ಮಿಡತೆಗಳು ಹುಟ್ಟುವುದಕ್ಕೆ ಕಾರಣಳಾದ್ಲು. ಮಿಡತೆಗಳು ಅಂದ್ರೆ ಈ ಕುದುರೆ ತರ ಹಾಡುತ್ತೆ, ಜಿಗ್ ಅಂತ ಹಾರಿ ಇನ್ನೊಂದು ಮರದ ಗಿಡಗಳಿಗೆ ಹೋಗುತ್ತೆ. ಅವಳು ಅದನ್ನೇ ಹೆತ್ತದ್ದು, ಪತಕಗಳನ್ನೇ. ಪತಕ ಅಂದ್ರೆ ಪತಿತ್ವ ಗಚ್ಚಂತಿ, ಹಾರಿ ಹಾರಿ ಓಡ್ತಾವೆ, ಹಾರಿ ಹಾರಿ ಆಕಾಶಕ್ಕೆ ನೆಗೀತಾವೆ. ಹಾಗಾಗಿ ಪತಂಗಿಯಿಂದ ಪಕ್ಷಿಗಳು ಮತ್ತು ಯಾಮಿನಿಯಿಂದ ಮಿಡತೆಗಳು ಹುಟ್ಟಿದವು. ಯಾಮಿನಿ ಶಲಭಾನ್ ಅತ. ಶಲಭ ಅಂದ್ರೆ ಆಕಾಶದಲ್ಲಿ ಹಾರುವಂತಹ ಸಣ್ಣ ಸಣ್ಣ ಹಕ್ಕಿಗಳ ಹಾಗೆ ಅವುಗಳಿಗೆ ಸ್ವಲ್ಪ ಹಾರ್ಲಿಕ್ಕೆ ಬರುತ್ತೆ, ಆದ್ರೆ ಬಹಳ ದೂರ ಓಡಲ್ಲ ಅವುಗಳು. ಇನ್ನೊಂದು ಆಶ್ರಯ ಬೇಗ ಸಿಗಬೇಕು, ಸಿಕ್ಕಿದಾಗ ಅಲ್ಲಿ ಹೋಗಿ ಆಶ್ರಯ ಪಡಿತಾವೆ. ಅಂತದ್ದಕ್ಕೆ ಶಲಭಗಳು ಅಂತ ಕರೀತಾರೆ. ಅಂದ್ರೆ ಮಿಡತೆಗಳು ಅಂತ ಸದ್ಯಕ್ಕೆ ಇಟ್ಕೊಳ್ಳಿ. ಸಣ್ಣ ಮಟ್ಟದ ಪ್ರಾಣಿಗಳು. ಪಕ್ಷಿಗಳ ಆ ಹುಟ್ಟಿಗೆ ಕಾರಣಳಾದವಳು ಪತಂಗಿ, ಮಿಡತೆಗಳ ಹುಟ್ಟಿಗೆ ಕಾರಣಳಾದವಳು ಯಾಮಿನಿ. ಹೀಗೆ ಎರಡಾಯ್ತು. ಇನ್ನೆರಡು ಉಳಿಯಿತು. ಯಾವ್ದೆಲ್ಲ ಉಳಿಯಿತು? ವಿನತ ಮತ್ತೆ ಕದ್ರು ಎರಡು ಉಳಿದೋಯ್ತು. ವಿನತಾ ಸೂತ ಗರುಡಂ ಸಾಕ್ಷಾತ್ ಯಜ್ಞೇಶ ವಾಹನಂ ಸೂರ್ಯಸೂತಂ ಅನೂರುಂ ತಂ ಕದ್ರೂಹು ನಾಗಾನನೇಕಶಃ. ವಿನತ ಗರುಡಂ ಅಸೂತ. ವಿನತೆಯು ಗರುಡನನ್ನ ಹೆತ್ತಳು. ಯಾರವನು ಗರುಡ? ಸಾಕ್ಷಾತ್ ಯಜ್ಞೇಶ ವಾಹನಂ. ಸಾಕ್ಷಾತ್ ನಾರಾಯಣನ ವಾಹನ. ಅವನಿಗೆ ಗರುಡ ಧ್ವಜ ಅಂತ ಯಾಕೆ ಹೆಸರು ಅಂದ್ರೆ ಗರುಡನನ್ನ ಹತ್ತಿ ಹೋಗ್ತಾನೆ ಅಂತ ಅರ್ಥ. ಒಂದು ಧ್ವಜದಲ್ಲಿ ಗರುಡನ ಚಿತ್ರ ಇದೆ ಅಂತ ಒಂದರ್ಥ. ಧ್ವಜ ಅಂದ್ರೆ ಇನ್ನೊಂದರ್ಥ ಹತ್ತಿ ಕೂತ್ಕೊಳ್ಳಿಕ್ಕಾಗುವಂತ ರಥ ಅಂತಾನೆ. ಗರುಡೇ ಗರುಡೇ ಸ್ಥಿತ್ವ ಧ್ವಜತಿ. ಧ್ವಜಗತವು ಅಂತ ಧಾತು. ಗರುಡೇ ಸ್ಥಿತ್ವ ಧ್ವಜತಿ ಇತಿ ಗರುಡ ಧ್ವಜ. ಗರುಡ ಧ್ವಜೇ ಯಸ್ಯ ಸಹ ಸೋಪಿ ಗರುಡ ಧ್ವಜ. ಅದಾಗಿ ಯಜ್ಞೇಶ ವಾಹನಂ ಅಂತ ಹೇಳಿದ್ರು. ವಾಹನ ಇಲ್ಲಿ ಅವನ ರಥಕ್ಕೆ ಸಿಕ್ಕಿಸಿದ ಒಂದು ಪತಾಕೆ ಅಲ್ಲ ಗರುಡ ಅಂದ್ರೆ. ಅವನ ಸ್ವತಃ ವಾಹನವಾಗಿಯೇ ಗರುಡ ಕೆಲಸ ಮಾಡಿದ. ಯಜ್ಞೇಶ ವಾಹನಂ. ಇನ್ನೊಬ್ಬ ಮಗ ಹುಟ್ಟಿದ್ದ ವಿನತೆಗೆ. ಯಾರದು ಅಂದ್ರೆ ಸೂರ್ಯಸೂತಂ ಅನೂರುಂ. ಅವನಿಗೆ ಊರು ಇರ್ಲಿಲ್ಲ. ತೊಡೆಯ ಕೆಳಗಿನ ಭಾಗ ಇರ್ಲೇ ಇಲ್ಲ. ಸೊಂಟದ ತನಕದ ಮಾತ್ರ ಭಾಗ ಶರೀರ ಇತ್ತು. ಅದೊಂಚೂರು ಗಡಿಬಿಡಿ ಮಾಡಿದ್ಲು ಅವಳು. ಮೊಟ್ಟೆ ಇನ್ನು ಬೆಳೆಯುವ ಮುಂಚೆನೆ ಒಡೆದು ಬಿಟ್ಲು. ಯಾಕೆಂದ್ರೆ ತನ್ನ ಸವತಿಯಾದಂತಹ ಕದ್ರುವಿಗೆ ಲಕ್ಷಗಟ್ಟಲೆ ಸರ್ಪಗಳು ಮರಿ ಹಾಕಿ ಹುಟ್ಟಿದ್ವು. ಎಲ್ ನೋಡಿದ್ರು ಬರೀ ಕೂದಲು ರಾಶಿ ಬಿದ್ದ ಹಾಗೆ ಸರ್ಪಗಳ ರಾಶಿ ಮನೆ ತುಂಬಾ. ಅದು ಅಮ್ಮೆ ಅನ್ಕೊಂಡ್ ಕೂಗ್ತಾ ಇದ್ರೆ ಇವಳಿಗೆ ತುಂಬಾ ಕಸಿವಿಸಿ ಆಗ್ತಾ ಇತ್ತು. ನನ್ನ ಮಕ್ಕಳು ಯಾವಾಗ ಅಮ್ಮ ಅಂತ ಕರೆಯುವುದು ಅಂತ. ಇವುಗಳೆಲ್ಲ ಮೈ ಮೇಲ್ ಬಿದ್ದು ರಾಶಿ ರಾಶಿ ಓಡಾಡ್ತಾ ಇದ್ವು. ಕದ್ರುವಿಗೆ ತಲೆ ಕೂದ್ಲು ಯಾವುದು ಹಾವು ಯಾವುದು ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ರಾಶಿ ಮೈ ತುಂಬಾ ಹಾವುಗಳು ಬಿದ್ದದ್ದು, ತಲೆ ಕೂದಲು ರಾಶಿ ಹಾಕೊಂಡಿದ್ದಾಳೆ ಅಂತ ಅನ್ಕೋಬೇಕು ಎಲ್ರು ನೋಡಿದ್ರೆ. ಹಾಗ ಹಾಕೊಂಡು ತಿರುಗಾಡ್ತಾ ಇದ್ಲು. ಅದನ್ನ ನೋಡಿ ಇವಳಿಗೆ ಒಂದ್ಸಲ ಹೊಟ್ಟೆ ಕಿಚ್ಚಾಯ್ತು ವಿನತೆಗೆ. ನನ್ನ ಮೊಟ್ಟೆ ಯಾವಾಗ ಮರಿ ಹಾಕತ್ತೆ ಅಂತ ಸಿಟ್ಟಿನಿಂದ ಒಡೆದ್ಬಿಟ್ಲು. ಒಡೆದ್ರೆ ಒಳಗಿನಿಂದ ಅವನು ಇನ್ನೂ ಪೂರ್ತಿ ಬೆಳೆದಿರ್ಲಿಲ್ಲ. ಅರುಣ ಅಂತ ಅವನ ಹೆಸರು. ಆ ಅರುಣ ಸೂರ್ಯನಿಗೆ ಸಾರಥಿ. ಅದಕ್ಕೆ ಸೂರ್ಯಸೂತಂ ಅಂತ ಶಬ್ದ ಬಳಸಿದ್ದಲ್ಲಿ. ಅವನಿಗೆ ಕೊನೆಗೆ ಸಿಟ್ಟು ಬಂತು. ಅಮ್ಮನಿಗೆ ಶಾಪ ಕೊಟ್ಟ. ಏನಮ್ಮ ನೀನು ಆಗೋ ತನಕ ಕಾದವಳು ಆರೋ ತನಕ ಕಾಯ್ಲಿಕ್ಕಾಗ್ಲಿಲ್ವ ನಿನಗೆ? ಪಾಯಸ ಮಾಡ್ಲಿಕ್ಕೆ ಇಡೀ ದಿವಸ ಕೆಲಸ ತಗೊಂಡಿದ್ದಾಳೆ. ಅದು ಬಿಸಿ ಬಿಸಿ ಉಂಟು ಅಂತ ಬ್ಯಾಗ್ ಹಾಕೊಂಡು ಸುಟ್ಟೋಯ್ತು ಅಂತ ತೆಗ್ದು ಹೋಗಿ ಬಾವಿಗೆ ಹಾಕಿದ್ಲು. ಆಮೇಲೆ ಅದು ಪೂರ್ತಿ ತಣ್ಣಗಾಯ್ತು. ಏನಿದೆ ಪಾತ್ರೆ ತೊಳೆಯೋ ಮುಂಚೆ ಒಂದ್ಸಲ ನೋಡೋಣ ಅಂತ ಒಂಚೂರು ಹೀಗೆ ನೆಕ್ಕಿದ್ಲ. ಅಬ್ಬಾ ಎಂತ ಟೇಸ್ಟ್ ಅಂತ ಭಾರಿ ಖುಷಿ ಆಗೋಯ್ತು. ಆದ್ರೆ ಎಲ್ಲ ಬಾವಿಗೆ ಹಾಕಿ ಆಗಿತ್ತು. ಕೊನೆಗೆ ಪಾತ್ರೆಯನ್ನೇ ತಲೆ ಒಳಗೆ ಹಾಕಿ ನೆಕ್ಕಿ ಸಿಕ್ಕಾಕೊಂಡು ತೆಗಿಲಿಕ್ ಬರದೆ ಒದ್ದಾಡುವಂತ ಪ್ರಸಂಗ. ಹಾಗೆ ಅರುಣನಿಗೆ ಸಿಟ್ಟು ಬಂತು. ಏನಮ್ಮ ನೀನು, ನಾನಿನ್ನೂ ಪೂರ್ತಿ ಬೆಳೆಯುವ ಮುನ್ನವೇ ಹೀಗೆ ನೀನು ಕಿತ್ತು ಬಿಟ್ಟೆ ಅಲ್ಲ ನನ್ನ ಶರೀರಕ್ಕಾಗಿ. ನಿನಗೆ ಒಮ್ಮೆ ದಾಸ್ಯ ಬರ್ಲಿ ಆಗ ಗೊತ್ತಾಗತ್ತೆ ಎಷ್ಟು ಕಷ್ಟ. ಕೈಕಾಲಿಲ್ದೆ ಕಾಲಿಲ್ದೆ ಲೋಕದಲ್ಲಿ ಒಬ್ಬನಿಗೆ ಕೆಲಸ ಸಿಗಲ್ಲ. ಒಬ್ಬನ ಸಹಕಾರ ಇಲ್ಲದೆ ಬದುಕ್ಲಿಕ್ಕಾಗಲ್ಲ ಅನ್ನೋ ಸ್ಥಿತಿ ಬಂದಾಗ ಅದು ದಾಸ್ಯವೇ ಸರಿ.
ಅಂತಹ ಒಂದು ಕಷ್ಟ ನಿನಗೂ ಗೊತ್ತಾಗ್ಲಿ ಅಂತ ಶಪಿಸ್ತಾನೆ. ಕೊನೆಗೆ ಅಮ್ಮ ತಪ್ಪಾಯ್ತು ಅಂತಾಳೆ. ಇಲ್ಲ, ನಿನ್ ತಾಳ್ಮೆಯಿಂದ ಆ ಎರಡನೇ ಮೊಟ್ಟೆಯನ್ನ ಕಾಯಿ, ಅದು ನಿನ್ನನ್ನ ಕಾಯತ್ತೆ ಅಂತ ಹೇಳಿ ಆ ಅವನು ಅದ್ರ ಸಿಟ್ಟಿರುತ್ತೆ. ಕೊನೆಗೆ ಸೂರ್ಯನಿಗೊಬ್ಬ ರಥ ಓಡಿಸ್ಲಿಕ್ಕೆ ಯಾರು ಸಿಕ್ಕಿರಲ್ಲ. ಆಗ ಇವನನ್ನೇ ಕರ್ಕೊಂಡೋಗಿ ಸೂರ್ಯನ ರಥದಲ್ಲಿ ಕೂಡಿಸಿ, ಇಲ್ಲಿ ಗೇರು ಕ್ಲಚ್ಚು ಯಾವುದು ಇಲ್ಲ ಕಾಲಲ್ಲಿ ಒತ್ಲಿಕ್ಕೆ, ಇದೆಲ್ಲ ಕೈಯಲ್ಲೇ ವಾಘೆಯಲ್ಲಿ ಎಲ್ಲ ಸೆಟ್ಲ್ ಮಾಡ್ಲಿಕ್ಕೆ ಇರುವಂತದ್ದು. ಆದ್ರಿಂದಾಗಿ ಏನೇನ್ ಟೆನ್ಷನ್ ಮಾಡಬೇಡ, ಕಾಲಿಲ್ದವರಿಗೂ ಕೆಲಸ ಇದೆ. ದೇವರ ಅನುಗ್ರಹ ಇದ್ರೆ ಎಂಥ ಮೂಢ, ಮಡೆಯ, ದಡ್ಡ, ಇನ್ನೇನೇನ್ ಶಬ್ದ ಹೇಳ್ಬಹುದು, ಅಂಥವ್ರು ಜೀವನದಲ್ಲಿ ಸುಖವಾಗಿ ಬಾಳ್ತಾರೆ. ದೇವರ ಅನುಗ್ರಹ ಇಲ್ಲದೆ ಇದ್ದಾಗ ಎಂಥ ಬುದ್ಧಿವಂತ ಆದ್ರೂ ಕೂಡ ಅವನು ಯಾವುದೋ ಒಂದು ದುಸ್ಥಿತಿಯ ಪರಿಸ್ಥಿತಿಯನ್ನು ಅನುಭವಿಸುವಂತದ್ದು ಲೋಕದಲ್ಲಿ ನಾವು ನೋಡ್ತೇವೆ. ಅದರ ಅರ್ಥ ಓದ್ಬಾರ್ದು ಅಂತಲ್ಲ. ನಮ್ಮ ಓದುವಿಕೆಯ ಜೊತೆಗೆ ಒಂದು ಮನಸ್ಫೂರ್ತಿಯಾದ ಪ್ರಾರ್ಥನೆ ಇರಬೇಕು ದೇವರ ಹತ್ರ. ನಾನು ಏನು ಓದಿದ್ದೇನೋ ಅದು ನನಗೆ ಒಲಿಲಿ, ನಾನು ಏನ್ ತಿಳ್ಕೊಂಡಿದ್ದೇನೋ ಅದು ನನ್ನ ಜೀವನದಲ್ಲಿ ಸಹಾಯಕ್ಕೆ ಬರ್ಲಿ ಅಂತ ನಿತ್ಯ ನಿರಂತರ ಭಗವಂತನನ್ನ ಪ್ರಾರ್ಥಿಸ್ಬೇಕು. ಹಾಗೆ ಪ್ರಾರ್ಥಿಸುವ ನಿಟ್ಟಿನಲ್ಲಿ ಅರುಣ ಅವಳಿಗೆ ಸಮಾಧಾನ ಹೇಳುತ್ತಾನೆ. ಆಮೇಲೆ ಅರುಣ ಸೂರ್ಯನಲ್ಲಿ ಸಹಾಯಕನಾಗಿ ಸೇರ್ಕೊಳ್ತಾನೆ. ಕದ್ರೂಹು ನಾಗಾನ್ ಅನೇಕಶಃ ಅಸೂತ, ಲೆಕ್ಕವಿಲ್ಲದಷ್ಟು ನಾಗಾನ್ ಹಾವುಗಳನ್ನು ಹೆತ್ತು ಕೂತ್ಲು. ಕೃತ್ತಿಕಾದೀನಿ ನಕ್ಷತ್ರಾಣೀಂದೋ ಪತ್ನ್ಯಸ್ತು ಭಾರತ, ದಕ್ಷ ಭ್ರಾಪಾತ್ ಸೋನಪತ್ಯಸ್ತಾಸು ಯಕ್ಷ್ಮಗ್ರಹಾರ್ದಿತ, ಪುನಃ ಪ್ರಸಾದ್ಯತಂ ಸೋಮಃ ಕಲಾಲೇಭೆ ಕ್ಷಯೇಧಿತಾಃ. ಕೃತ್ತಿಕಾ ಅಂದ್ರೆ ಅಶ್ವಿನಿ ಭರಣಿ ಮೊದಲಾದಂತಹ, ಕೃತ್ತಿಕ ಮೊದಲಾದಂತಹ 27 ನಕ್ಷತ್ರದ ದೇವತೆಗಳು ಚಂದ್ರನ ಮಡದಿಯರು. ಇವರಲ್ಲಿ ರೋಹಿಣಿ ಎಂಬುವಳಲ್ಲಿ ತುಂಬಾ ಹೆಚ್ಚು ಆಸಕ್ತಿ ತೋರಿದ. ಅದರಿಂದಾಗಿ ಸಾಮಾನ್ಯ ಚಂದ್ರನನ್ನ ರೋಹಿಣೀಪತಿ ಅಂತ ಕರೀತಾರೆ. ಯಾರು ಅಶ್ವಿನಿಪತಿ, ಚಿತ್ರಾಪತಿ, ಹಸ್ತಾಪತಿ, ವಿಶಾಖಾಪತಿ ಅಂತ ಕರೆಯುವುದೇ ಇಲ್ಲ. ಅವನನ್ನು ರೋಹಿಣೀಪತಿ ಅಂತ ಕರೀತಾರೆ. ಯಾಕಂದ್ರೆ ಅವನ್ ರೋಹಿಣಿಯಲ್ಲಿ ಅವಳು ಸ್ವಲ್ಪ ಚಂದ ಇದ್ದು ಉಳಿದವರಿಗಿಂತ ಸ್ವಲ್ಪ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಚೆನ್ನಾಗಿ ಹೊಳಿತಾ ಇದ್ಲು. ಆದ್ರಿಂದ ಆ ದಕ್ಷನ ಹತ್ರ ಹೋಗಿ ದೂರು ಕೊಟ್ರು. ಅಮ್ಮ, ಅಪ್ಪ, ನಮ್ಮನ್ನ ಯಾರನ್ನೂ ಅವ್ನು ಚೆನ್ನಾಗಿ ನೋಡ್ಕೊಳಲ್ಲ, ಬರೀ ರೋಹಿಣಿ ಹಿಂದೆ ಬಿದ್ದಿರ್ತಾನೆ, ಅವಳ ಜಡೆಯಲ್ಲಿ ಎಷ್ಟು ಕೂದ್ಲಿದೆ ಅಂತ ಲೆಕ್ಕ ಮಾಡ್ಕೊಂಡೆ ಓಡಾಡ್ತಿರ್ತಾನೆ, ಒಂದ್ ದಿವ್ಸ ನಮ್ ಕಡೆ ಗಮನನೇ ಕೊಡಲ್ಲ, ನಾವೇನ್ ಮಾಡ್ಬೇಕು ಅಂತ ಹೋಗಿ ದೂರ್ ಕೊಡ್ತಾರೆ. ಅದಕ್ಕೆ ದಕ್ಷನಿಗೆ ಸ್ವಲ್ಪ ಸಿಟ್ಟು ಬಂತು. ಹೋಗು, ನಿನ್ನ ಕಲೆಗಳೆಲ್ಲ ನಾಶ ಆಗ್ಲಿ, ನಿನಗೆ ನಿಧಾನಕ್ಕೆ ಮೈಯಲ್ಲೇ ಒಂದು ಅಂದ್ರೆ ಆ ಒಂದು ವಸ್ತು ಚಿಕ್ಕದಾಗಿದ್ದಾಗ ಚಂದ ಇರುತ್ತೆ, ದೊಡ್ಡದಾಗ್ತಾ ಹೋದ ಹಾಗೆ ಅದರಲ್ಲಿ ಎಲ್ಲಾ ವೀಕ್ನೆಸ್ಗಳು ಗೊತ್ತಾಗುತ್ತೆ ಇರುತ್ತೆ. ಮಕ್ಕಳು ಚಿಕ್ಕದಿದ್ದಾಗ ಕತ್ತೆ ಮರಿನೂ ಬಹಳ ಚಂದ, ಹಂದಿ ಮರಿನೂ ಬಹಳ ಚಂದ, ದೊಡ್ಡದಾಗ್ತಾ ಇದ್ದಾಗ ಅದು ಹೇಸಿಗೆ ತಿನ್ನೋದು ನೋಡಿದ್ಮೇಲೆ ಗೊತ್ತಾಗುತ್ತೆ ಇದ್ರ ನಿಜವಾದ ಸ್ವಭಾವ ಏನು ಅಂತ. ಹಾಗೇನೆ ಚಂದ್ರ, ನೀನ್ ಪುಟ್ಟ ಕಲೆಯಲ್ಲಿದ್ದಾಗ ನಿನ್ ಬಗ್ಗೆ ಎಲ್ರಿಗೂ ಬಿದಿಗೆ ಚಂದ್ರ ಬಿದಿಗೆ ಚಂದ್ರ ಅಂತ ತುಂಬಾ ಹೊಗಳುತ್ತಾರೆ. ಆದ್ರೆ ಪೂರ್ಣ ಚಂದ್ರ ಆದಾಗ ಒಳಗೆ ಕಲೆಗಳು ಸ್ಪಷ್ಟವಾಗಿ ಲೋಕಕ್ಕೆ ಕಾಣುತ್ತೆ. ನಾವು ಫೋಟೋ ಚಿಕ್ಕದಿದ್ರೆ ಚಂದ ಕಾಣುತ್ತೆ, ಫೋಟೋ ಝೂಮ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಮೊಡವೆ ಇದೆ, ಎಷ್ಟು ಗುಡ್ಡಿ ಇದೆ, ಎಷ್ಟು ಕಾರ್ಖಾನೆಗಳೆಲ್ಲ ಕೆಲಸ ಮಾಡಿದೆ ಅಂತೆಲ್ಲ ಗೊತ್ತಾಗುತ್ತೆ. ಹಾಗೆ ನಿನ್ನ ವಿಷಯದಲ್ಲಿ ನೀನು ಕ್ಷಯರೋಗಕ್ಕೆ ತುತ್ತಾಗು, ನಿನ್ನ ದೇಹ ಕ್ಷಯಿಸಲಿ ಅಂತ ಶಾಪ ಕೊಡ್ತಾನೆ. ಆಗ ತಪ್ಪಾಯ್ತು, ನಾನು ನಿಜವಾಗಿಯೂ ಉಳಿದವರ ವಿಷಯದಲ್ಲಿ ಸ್ವಲ್ಪ ಅಲಕ್ಷ್ಯ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು ಅಂತ ದಕ್ಷನನ್ನ ಕೇಳಿಕೊಳ್ತಾನೆ ಚಂದ್ರ. ಆಮೇಲೆ ಆ ಕ್ಷೀಣವಾದ ಕಲೆಗಳನ್ನು ವೃದ್ಧಿಸಿಕೊಳ್ಳಿಕ್ಕೆ ನಿನಗೆ ಶಕ್ತಿಗಳು ಬರ್ಲಿ, ಅವೇ ನಿನ್ನ ಮಕ್ಕಳಾಗಲಿ ಅಂತ ವರವನ್ನ ಕೊಟ್ಟ. ಹೀಗೆ ಕೃಷ್ಣ ಪಕ್ಷದಲ್ಲಿ ಕ್ಷಯಿಸಿ ಶುಕ್ಲ ಪಕ್ಷದಲ್ಲಿ ವೃದ್ಧಿಸಿ ಚಂದ್ರ ಒಂದು ಹೊಸ ತರದ ನಮ್ಮ ಜೀವನದ ಪಾಠವಾಗಿ ನಿಂತ. ಯಾರು ಪೂರ್ಣ ಚಂದ್ರ ಇದ್ದಾಗಲೇ ಗ್ರಹಣ ಬರುವುದು, ಅಮಾವಾಸ್ಯೆಯಲ್ಲಿ ಚಂದ್ರಗ್ರಹಣ ಬರುವುದಿಲ್ಲ. ಬರುತ್ತಾ? ಯಾವಾಗ್ಲೂ ಹಣ್ಣು ತುಂಬಿದ ಮರಕ್ಕೇನೆ ಕಲ್ಲು ಹೊಡೆಯುವುದು. ಹಣ್ಣು ತುಂಬದಿದ್ರೆ ಕಲ್ಲು ಹೊಡಿತಾರ? ಅದ್ರ ಹತ್ರ ತಲೆ ತಿರುಗಿಯೂ ನೋಡಲ್ಲ. ಅದ್ರ ಎಂತ ಬೊಡ್ಡು ಮರ, ಅದು ಎಂತದೂ ಇಲ್ಲ ಅದರಲ್ಲಿ, ಬೈಕೊಂಡು ಹೋಗ್ತಿರ್ತಾರೆ. ಮಾವಿನ ಎಲೆ ಮಾತ್ರ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಇನ್ ತೋರಣಕ್ಕೆ ಗಿರಣಕ್ಕೆ ಯಾವ್ದಕ್ಕಾದ್ರೂ ಬಳಸ್ಕೋಬೇಕಷ್ಟೇ, ಅಷ್ಟು ಬಿಟ್ರೆ ಹಣ್ಣು ಕೊಡಲ್ಲ ಅಂತ. ಹಾಗೆ ಚಂದ್ರ ನಮಗೊಂದು ಸೂಚನೆ ಕೊಟ್ಟ. ಏನು ಅಂದ್ರೆ, ನಾವು ತುಂಬಾ ಚೆನ್ನಾಗಿ ಬೆಳೀತಾ ಇದ್ದೇವೆ ಅಂದ್ರೆ ನಮ್ ಕಾಲೇಲಿ ತುಂಬಾ ಸುತ್ತ ಜನ ಜಾಸ್ತಿ ಇರ್ತಾರೆ, ನಮ್ ಬಗ್ಗೆ
ಆಡ್ಕೊಂಡು ತಮಾಷೆ ಮಾಡೋರು ಭಾರಿ ನೋಡಿ. ಅವನು ಅದೇನೋ ಗುರುಕುಲದಲ್ಲಿ ಓದಿ ಗುಡ್ಡೆ ಆಗ್ತಾ ಇದ್ದಾನೆ. ಏನೋ ಸಂಸ್ಕೃತ ಅಂತೆ, ಶಾಸ್ತ್ರ ಅಂತೆ, ಅದಂತೆ ಇದಂತೆ. ನಾವೆಲ್ಲ ಓದದೇ ಇದ್ದಿದ್ದು, ನೋಡದೇ ಇದ್ದಿದ್ದು. ಅವನಿಗೆ ಎಂಥದೂ ಗೊತ್ತಿಲ್ಲ. ಸೈನ್ಸ್ ಕೇಳಿದ್ರು ಗೊತ್ತಿಲ್ಲ, ಮ್ಯಾಥ್ಸ್ ಕೇಳಿದ್ರು ಗೊತ್ತಿಲ್ಲ, ಇನ್ನೊಂದು ಕೇಳಿದ್ರು ಗೊತ್ತಿಲ್ಲ. ಅವ್ರಿಗೆ ಏನು ಅಂದ್ರೆ ತಲೆಯಲ್ಲಿ ಸಂಸ್ಕೃತ ಅಂದ್ರೆ ಅದರಲ್ಲಿ ಸೈನ್ಸು, ಮ್ಯಾಥ್ಸು, ಸೋಷಿಯಲ್ ಸೈನ್ಸ್ ಏನು ಇರ್ಲೇಬಾರ್ದು. ಅದೀ ಬರೀ ಮೂಗಿಡ್ಕೊಂಡು ಮು 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 ಅಂತ ಏನೋ ಒಂದು ಬಬ್ಬೆ ಹೊಡಿಯೋದು. ಅಷ್ಟೇ ಇರುದು ಸಂಸ್ಕೃತದಲ್ಲಿ, ಇನ್ನೇನು ಇಲ್ಲ ಅಂತ ಅನ್ಕೊಂಡು ಬೈಕೊಳ್ತಾ ಇರ್ತಾನೆ. ಆದ್ರೆ ನಿಜವಾಗಿ ಅದರ ಒಳಗೆ ಇರುವ ಸತ್ವ ಗಮನಿಸಿದ್ರೆ ಉಳಿದ ಎಲ್ಲದಕ್ಕೂ ಮೂಲ ಆಧಾರವೇ ಸಂಸ್ಕೃತ. ಅದನ್ನ ನಾವು ತಿಳ್ಕೊಂಡಿಲ್ಲ ಅಷ್ಟೇ. ಈಗ ನಿಮ್ಗೆ ಈ ಆ, ಕೆಲವು ಕಡೆ ಹಳ್ಳಿಯಲ್ಲೆಲ್ಲ ರೇಡಿಯೋ ಯೂಸ್ ಮಾಡ್ತಿರ್ತಾರೆ. ಅದರ ಅದರದೊಂದು ಕಡ್ಡಿ ಇರುತ್ತೆ, ಅದು ಪೂರ್ತಿ ಮೇಲಕ್ಕೆ ಹೀಗೆ ಎತ್ತಿ ಕಟ್ಟಿದ್ರೆ ಮಾತ್ರ ಸಿಗ್ನಲ್ ಕ್ಯಾಚ್ ಆಗುತ್ತೆ. ಇಲ್ಲ ಅಂದ್ರೆ ಅದು ಗುರು 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 ಹೊಟ್ಟೆಯಲ್ಲಿ ಏನೋ ತಿಂದಿದ್ದೆಲ್ಲ ಗಡ್ಬಿಡಿ ಆಗ್ಬಿಟ್ಟಿದೆ ಅನ್ನೋ ತರ ಬೊಬ್ಬೆ ಹಾಕ್ತಾ ಇರುತ್ತೆ. ಆಗ ಏನ್ ಮಾಡ್ತೀವಿ, ಅದ್ರ ಕಡ್ಡಿಯನ್ನು ಎಳೆದು ಸ್ವಲ್ಪ ಕಿಟಕಿ ಹತ್ರ ಇಟ್ರೆ ಆಗ ಸಿಗ್ನಲ್ ಎಳೆದು ಒಳಗಿನಿಂದ ಅಪ್ ಮನ್ ಕಿ ಬಾತ್ ಅಂತ ಏನೋ ಒಂದು ಶುರು ಆಗುತ್ತೆ. ಅದ್ರ ಕತೆ ಕೇಳಿ ಶುರು ಮಾಡ್ತೇವೆ ನಾವು. ಹಾಗೇನೆ ನೋಡಿ, ಆ ಕಡ್ಡಿ ಒಳಗ್ ಬಂತು ಅಂದ್ರೆ ಅಥವಾ ಅದಕ್ಕೆ ಆ ಹೊರಗೆ ಆ ತರಂಗವನ್ನ ಸ್ವೀಕರಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ತರಂಗ ಇಲ್ಲ ಅಂತ ಅರ್ಥನ? ತರಂಗವನ್ನ ಕ್ಯಾಚ್ ಮಾಡ್ಲಿಕ್ಕೆ ಬೇಕಿದ್ದ ಕಡ್ಡಿ ಉದ್ದ ಹೋಗಿರ್ಲಿಲ್ಲ ಅಂತ ಅಷ್ಟೇ ಅರ್ಥ. ಹಾಗೇನೆ ಹ್ಮ್ ವಿಜ್ಞಾನದಲ್ಲಿ ಅಂದ್ರೆ ಸಂಸ್ಕೃತದಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಸಂಸ್ಕೃತದಲ್ಲಿ ಏನು ಇಲ್ಲ ಅಂತ ಅರ್ಥ ಅಲ್ಲ. ನಮ್ಮ ಎಂಟೆನ ಓಪನ್ ಆಗಿರ್ಲಿಲ್ಲ. ನಮ್ಮ ಒಳಗಿನಿಂದ ಈಗ ಯಾವುದು ಹ್ಮ್ ಇರುವೆಗಳನ್ನ ನೀವು ನೋಡಿ. ಅದ್ರದ್ದು ಎರಡು ಆಂಟೆನಾವನ್ನು ತಗೊಂಡು ಕುಟು 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 ಅಂತ ಇರುತ್ತೆ ಎಲ್ಲಾ ಕಡೆಗೆ. ನಾನು ಯಾವ ಜಾಗದಲ್ಲಿ ಇದ್ದೇನೆ, ಎಲ್ಲಿ ಹೋಗ್ಬೇಕು, ನೀವು ಅದನ್ನ ಗಾಳಿಯಲ್ಲಿ ಉಫ್ ಅಂತ ಊದಿ ಆ ಕಡೆಗೆ ಹಾಕಿ ಮತ್ತೆ ಒಂದ್ ನಿಮಿಷ ತಿರುಗಿ ನೋಡ್ಕೊಂಡೆ ಒದ್ದು ನೀವು ಎಲ್ಲಿ ಮಲ್ಕೊಂಡಿದ್ರು ಅಲ್ಲಿಗೆ ಬರುತ್ತೆ. ನೀವು ಮತ್ತೆ ಊದಿ ಹಾಕಿ, ಯಾಕಂದ್ರೆ ಅದರ ದಾರಿ ಇರುದೇ ಅಲ್ಲಿ, ನೀವು ಅಡ್ಡ ಮಲಗಿದ್ದು ಅದಕ್ಕೆ. ನೀವು ಅದರ ದಾರಿಯನ್ನು ಅಡ್ಡ ಬಿಟ್ಟು ಮಲಗದೆ ಆ ಕಡೆ ಮಲಗಿದ್ರೆ ಅದ್ರ ಪಾಡಿಗೆ ಅದು ಹೋಗ್ತಿತ್ತು. ನೀವು ಅದರ ದಾರಿಯಲ್ಲಿ ಮಲಗಿ ನನಗೆ ನನ್ನ ಹತ್ರ ಹಾಸಿಗೆ ಯಾಕೆ ಬರ್ತಾ ಇದ್ದೀನಿ ಅಂತ ಜೋರ್ ಮಾಡಿದ್ರೆ ಅದು ನೀವು ಮಲಗಿದ ಮೇಲೆ ಬಂದು ನಿಮ್ಮ ಮೇಲೆನೆ ಹತ್ಕೊಂಡು ಆಚೆ ಹೋಗಿರುತ್ತೆ, ನಿಮ್ಗೆ ಗೊತ್ತಿರಲ್ಲ ಅಷ್ಟೇ. ಹಾ, ಹಾಗಾಗಿ ಹಾಗೆ ಆ ಶಾಸ್ತ್ರದಲ್ಲಿ ಹೇಳಿದಂತಹ ಸಂಗತಿಗಳ ಬಗ್ಗೆ ನಮಗೆ ಮಹತ್ವ ಏನಿದೆ ಅಂತ ಗೊತ್ತಿದ್ರೆ ಆವಾಗ ಈ ವಿಷಯದಲ್ಲಿ ನಮಗೆ ಎಷ್ಟು ಒಳ್ಳೆ ವಿಷಯಗಳನ್ನ ಶಾಸ್ತ್ರಕಾರರು ಹೇಳಿದ್ದಾರೆ ಅಂತ ಗೊತ್ತಾಗುತ್ತೆ. ಕಲೆಗಳ ಸ್ವರೂಪದಲ್ಲಿ ಚಂದ್ರನಲ್ಲಿ ಅವನು ಅದನ್ನ ವೃದ್ಧಿಗೊಳ್ಳುವುದಕ್ಕೆ ಬೇಕಾದ ವರವನ್ನ ಪಡೆದ. ಆ ಆ ಕಲೆಗಳಿಗೆ ವಿಶೇಷವಾದ ಹೆಸರಿದೆ. ಅದೇ ಬೇರೆ ಕಡೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಶೃಣುನಾಮಾನಿ ಲೋಕಾನಾಂ ಮಾತೃಣಾಂ ಶಂಕರಾಣಿ ಚ ಅಥ ಕಶ್ಯಪ ಪತ್ನೀನಾಂ ಯತ್ಪ್ರಸೂತಮಿದಂ ಜಗತ್. ಲೋಕಮಾತೆಯರಾದಂತಹ ಕಶ್ಯಪನ ಇನ್ನು ಉಳಿದ ಮಡದಿಯರ ಮಂಗಳಮಯವಾದ ಹೆಸರನ್ನು ಹೇಳ್ತೇನೆ ಕೇಳು. ಅದು ಇಡೀ ಜಗತ್ತಿನ ಸಂತತಿಗೆ ಮೂಲವಾದದ್ದು. ಕಶ್ಯಪ ಗೋತ್ರ ಅಂತ ಸಾಮಾನ್ಯವಾಗಿ ಯಾವ ಗೋತ್ರ ಅಂತ ಗೊತ್ತಿಲ್ಲ ಅಂದ್ರೆ ಯಾವ್ದೋ ಕ್ರಿಮಿನೋ ಕೀಟನೋ ಪ್ರಾಣಿನೋ ಪಕ್ಷಿನೋ ಆಗಿರಿ ಹುಟ್ಟಿರ್ತೀವಿ ಒಂದ್ಸಲ, ಅಲ್ಲಿಂದ ಮತ್ತೆ ಮನುಷ್ಯನಾಗಿ ತಪ್ಪಿ ಹುಟ್ಟಿರ್ತೀನಿ, ಕಾಶ್ಯಪ ಗೋತ್ರ ಅಂತ ಹೇಳ್ಕೊಂಡ್ಬಿಡು ಅಂತ ಹೇಳ್ತಾರೆ. ಯಾಕಂದ್ರೆ ಕಶ್ಯಪ ಗೋತ್ರದಲ್ಲಿ ಬರೀ ಹುಟ್ಟಿದ್ದು ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳೇ ಜಾಸ್ತಿ. ಅದರಿಂದಾಗಿ ನಿಂಗೆ ಗೊತ್ತಿಲ್ಲ ಅಂದ್ರೆ ಹೇಳ್ಕೊಂಡ್ಬಿಡು ಅಂದ್ರೆ ಯಾವ್ದೋ ಪ್ರಾಣಿ ಆಗಿರ್ತಿ, ಈಗ ಎಲ್ಲೋ ತಪ್ಪಿ ಮನುಷ್ಯ ಆಗ್ಬಿಟ್ಟಿದ್ದಿ ಅಂತ ಒಂದ್ ಸಮಾಧಾನ ಕೇಳೋದು. ಅದಿತಿರುದ್ದಿತಿ ತನು ಕಾಷ್ಠ ಅರಿಷ್ಟ ಸುರಸ ಇಲಾ ಮುನಿ ಕ್ರೋಧವಶ ತಾಮ್ರ ಸುರಭಿ ಸರಮಾತಿನಿ. ಅದಿತಿ, ದಿತಿ, ಧನು, ಕಾಷ್ಠ, ಅರಿಷ್ಟ, ಸುರಸ, ಇಳ, ಮುನಿ, ಕ್ರೋಧವಶ, ತಾಮ್ರ, ಸುರಭಿ, ಸರಮ, ತಿಮಿ. ಇವರಿಷ್ಟು ಜನ ಕಶ್ಯಪನ ಹೆಂಡಂದಿರು. ಇದರಲ್ಲಿ ಇಡ್ಲಿಕ್ಕಾಗುವ ಹೆಸರು ಯಾವ್ದು ಕಾಣಿಸ್ತಿಲ್ಲ. ಅದಿತಿ ಚೆನ್ನಾಗಿದೆ, ಸುರಸ ಚೆನ್ನಾಗಿದೆ, ಸುರಭಿ ಚೆನ್ನಾಗಿದೆ, ಸರಮ ಚೆನ್ನಾಗಿದೆ. ಮತ್ತೆ ಬಿಟ್ರೆ ಇಡ್ಬೋದು ಸ್ವಲ್ಪ ಕೆಲವರು ಗುಳುಮ್ ಗುಳುಮ್ ಅಂತ ಎಲ್ಲ ತಿಂದಿದ್ದನ್ನೆಲ್ಲ ನುಂಗೋರಾದ್ರೆ ತಿಮಿಂಗಿಲ್ಲ ಅಂತ ಇಡ್ಬೋದು. ಹಾ, ತಿಮೇರ್ಯಾದೋ ಗಣ
ಆಸನ್ ಶ್ವಾಪದಾ ಸರಮಾಸುತಾಃ ಸುರಭೇರ ಮಹಿಷಾ ಗಾವೋ ಯೇ ಚಾನ್ಯೇ ದ್ವಿಷಭಾ ನೃಪ ತಾಮ್ರಾಯಾಶೇನ ಗೃಧ್ರಾಯಾಃ ಮುನೇರಪ್ಸರಸಾಂಗಣಾಃ. ಜಲಚರಗಳೆಲ್ಲವೂ ಕೂಡ ಈ ತಿಮಿಯಿಂದ ಹುಟ್ಟಿತು. ತಿಮಿ ಅನ್ನುವ ಹೆಂಡತಿ ಜಲಚರ ಪ್ರಾಣಿಗಳನ್ನೆಲ್ಲ ಹೆತ್ತಳು. ಉಲ್ಟ ಹೇಳ್ತಾ ಇದ್ದಾರೆ. ನಾವು ಮುಗಿಸಿದ್ರೆ ಅಲ್ಲಿಂದ ವಾಪಸ್ ಹೇಳ್ತಾ ಇದ್ದಾರೆ. ತಿಮಿಯನ್ನ ಮೊದಲು ಹೇಳಿದ್ರು. ಶ್ವಾಪದಾಸುರಸಾಸುತಾಃ. ಅದಕ್ಕಿಂತ ಹಿಂದೆ ಕ್ರೂರ ಮೃಗಗಳೆಲ್ಲ ಸರಮ ಅನ್ನುವಂತಹ ಆ ದಕ್ಷನ ಮಗಳ ಸಂತಾನ. ಇನ್ನು ಎಮ್ಮೆ, ಹಸು ಅಂತ ಯಾವ್ದ್ಯಾವ್ದು ಎರಡು ಗೊರಸಿನ ಪ್ರಾಣಿಗಳಿವೆ, ಅಂದ್ರೆ ಹಸುವಿನ ಸಮಾನ ಜಾತಿಗಳೆಲ್ಲವೂ ಕೂಡ ಇದು ಸುರಭಿಯಿಂದ ಹುಟ್ಟಿತು. ಸುರಭಿ ಅದಕ್ಕೆ ಸುರಭಿರು ವೈಷ್ಣವಿ ಮಾತಾ ನಿತ್ಯಂ ವಿಷ್ಣು ಪದೇ ಸ್ಥಿತ ಗೋಗ್ರಾಸಸ್ತು ಮಯಾ ದತ್ತಂ ಸುರಭೆ ಪ್ರತಿಗೃಹ್ಯತಾಂ ಅಂತ ಪ್ರತಿ ದಿವಸ ಗೋಗ್ರಾಸ ಹಾಕಿಯೇ ನಾವು ಊಟ ಮಾಡಬೇಕು ಅಂತ ನಿಯಮ. ಆ ಕನಿಷ್ಠ ಪಕ್ಷ ನಮ್ಮ ಮನೆ ಹತ್ರ ಓಡಾಡ್ತಾ ಇದ್ರೆ ಅವುಗಳಿಗೆ ಕೊಟ್ಟಾದ್ರೂ ತಿನ್ಬೇಕು. ಅದಕ್ಕೆ ಊಟ ಹಾಕದೆ ನಾವು ಊಟ ಮಾಡಬಾರ್ದು ಅಂತ ನಿಯಮ. ಯಾಕೆಂದ್ರೆ ಅದು ಬದುಕಿದ್ರೆ ಮಾತ್ರ ನಮ್ಮ ಊಟಕ್ಕೆ ಅರ್ಥ ಬರುತ್ತೆ, ನಾವು ಊಟ ಮಾಡುವುದಕ್ಕೆ ಒಂದು ಫಲ ಸಿಗುತ್ತೆ. ಇಲ್ಲ ಅಂದ್ರೆ ಅದು ಆ ಕಳ್ಳತನದ ಅಪರಾಧ. ಅದರಿಂದ ಚೆನ್ನಾಗಿ ಬೇಕಾದ ಪದಾರ್ಥಗಳನ್ನು ತಗೊಂಡು ಅದನ್ನು ಉಪವಾಸ ಹಾಕಿ, ಯಾಕಂದ್ರೆ ಅವುಗಳಿಗೆ ಮೂಕ, ಅವುಗಳಿಗೆ ಬಾಯಿ ಬರಲ್ಲ ಹಸಿವಾಗ್ತಿದೆ ಅಂತ ಹೇಳಲಿಕ್ಕೆ. ನಮ್ಗೆ ಏನ್ ಬೇಕೋ ಆಗಾಗ ಹಸಿವಾದಾಗ ಹೋಗಿ ತಿಂದು ಬರ್ತೇವೆ. ಅಡಿಗೆ ಮನೆಯಲ್ಲಿ ಯಾವ್ಯಾವ ಪಾತ್ರೆ ಎಲ್ಲೆಲ್ಲ ಅಮ್ಮ ಅಥವಾ ಅಡಗಿಸಿಟ್ಟಿದ್ರು ಅದನ್ನು ಹುಡ್ಕೊಂಡು ತಿಂದು ಖಾಲಿ ಮಾಡಿ ಮೀಸೆಲೆಲ್ಲೋ ಅಥವಾ ಕೂದಲಲ್ಲೆಲ್ಲೋ ಹಿಟ್ಟು ಹಾಕಿದ್ದು ಅಂಟಿದ್ ಗೊತ್ತಾದಾಗ ಓ ಅಲ್ಲಿಂದ ಹೋಗಿ ಚಕ್ಲಿ ತಕೊಂಬಂದ್ಯಾ ಅಂತ ಆಮೇಲೆ ಗೊತ್ತಾಗುತ್ತೆ. ಆದ್ರೆ ಪಾಪ ಹಸುಗಳು ಕಟ್ಟಿದ್ದ ಜಾಗದಲ್ಲಿ ಅಲ್ಲಾಡದೆ ಹಾಕಿದಾಗ ಸುಮ್ಮನೆ ತಿನ್ಕೊಂಡು ನಮ್ಗೆ ಬರೀ ಉಪಕಾರ ಮಾಡ್ತಾ ಇರುತ್ತೆ, ಒಂದ್ ಅಪಕಾರ ಮಾಡಲ್ಲ. ಎಲ್ಲೋ ಕೆಲವೊಂದ್ ಸರ್ತಿ ನಾವು ಕೀಟ್ಲೆ ಮಾಡಿ ಅದಕ್ಕೆ ಹಾಯ್ಲಿಕ್ಕೆ ಒಂದ್ ಸಿಟ್ಟು ಬರುತ್ತೆ ಅಂದ್ಬಿಟ್ರೆ ಅದು ಕಾರಣ ಇಲ್ಲದೆ ಯಾರಿಗೂ ಏನು ಅನ್ಯಾಯ ಮಾಡುದಿಲ್ಲ. ಕಳ್ಳತನ ಮಾಡಲ್ಲ, ಸುಳ್ಳು ಹೇಳಲ್ಲ, ಅಥವಾ ಅನ್ಯಾಯ ಮಾಡಲ್ಲ, ಕೆಟ್ಟದು ಬಯಸಲ್ಲ, ಅಥವಾ ಕೊಡಬೇಕಾದ ಹಾಲನ್ನ ಕೊಡದೆ ವಿಷ ಕೊಡಲ್ಲ, ಅಮೃತವನ್ನೇ ಕೊಡುತ್ತೆ. ಹೀಗಿರುವಂತಹ ಹಸುವಿಗೆ ನಿತ್ಯ ನಾವು ಸುರಭಿಯನ್ನ ನೆನೆಸಿ ಅವುಗಳಿಗೆ ಗೋಗ್ರಾಸವನ್ನ ಕೊಡಬೇಕು ಅಂತ. ಗ್ರಾಸ ಅಂದ್ರೆ ಗ್ರಾಸ್. ಹೌದು, ಗ್ರಾಸ ಅಂದ್ರೆ ಹಸುಗಳಿಗೆ ಕೊಡುವಂತಹ ಗ್ರಾಸ್. ಹುಲ್ಲು ಕೂಡ ಗೋಗ್ರಾಸನೆ. ಬರೀ ನಮ್ಮ ಮನೇಲಿ ಎರಡು ಅನ್ನ, ಬಿಳಿ ಅನ್ನ, ಅದು ಸ್ಮೆಲ್ ನೋಡ್ಲಿಕ್ಕೂ ಇಷ್ಟ ಪಡದೇ ಇರುವಂತ ಪದಾರ್ಥವನ್ನು ಅದ್ರ ಮುಂದೆ ತಗೊಂಡೋಗಿ ತಿನ್ಲಿಲ್ಲ ಅಂತ ಆಮೇಲೆ ಪಕ್ಕಕ್ಕೆ ಎಸೆಯುವುದಲ್ಲ. ಅವುಗಳಿಗೆ ಯಾವ್ದು ತಿನ್ಲಿಕ್ಕೆ ಇಷ್ಟನೋ ಅದನ್ನೇ ಹಾಕ್ಬೇಕು. ಯಾಕೆಂದ್ರೆ ಅವುಗಳು ಹುಲ್ಲು ಮೇದ್ರೆ ಮಾತ್ರ ನಮಗೆ ಹಾಲು ಚೆನ್ನಾಗಿ ಸಿಗುತ್ತೆ, ಮೊಸರು ಚೆನ್ನಾಗಿ ಸಿಗುತ್ತೆ, ಬೆಣ್ಣೆ ಚೆನ್ನಾಗಿ ಸಿಗುತ್ತೆ, ತುಪ್ಪ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಹುಲ್ಲು ಬಹಳ ಇಷ್ಟ. ಅದು ಹಸಿರು ಹುಲ್ಲು ಅಂತ ಆದ್ರಂತೂ ಅದಕ್ಕೆ ಸ್ವರ್ಗ ಸಿಕ್ಕಿದಷ್ಟು ಖುಷಿ. ಎರಡು ಅದಕ್ಕೆ ತುಂಬಾ ಇಷ್ಟ. ಒಂದು ಹುಲ್ಲು, ಎರಡನೇದು ಅದಕ್ಕೆ ಮೈ ಸವರಬೇಕು, ತುಂಬಾ ಖುಷಿ ಪಡುತ್ತೆ. ಯಾಕೆಂದ್ರೆ ನಮ್ಗೆ 5 ಬೆರಳಲ್ಲಿ ಅಲ್ಲಲ್ಲಿ ಉಗುರು ಇರುತ್ತೆ. ಅದಾಗ ಏನೋ ತುರಿಸಿದ್ರೆ ತಲೆ ತುರಿಸ್ಕೊತೀವಿ ಹೀಗೆ. ಈ ಬೆಕ್ಕಿಗಾದ್ರೂ ಸರಿ, ನೀವು ಕೂತು ನೋಡಿ, ಅದಕ್ಕೆ ಒಂದ್ ಕಡೆ ಕೂತ್ಕೊಂಡು ಮೈಯೆಲ್ಲ ಕ್ಲೀನ್ ಮಾಡ್ಕೊಂಡು ಅಷ್ಟೂ ತುರ್ಕೆ ಇದ್ದಲ್ಲೆಲ್ಲ ಪರ್ಚ್ಕೊಂಡು ಪರ್ಚ್ಕೊಂಡು ಸರಿ ಮಾಡ್ಕೊಳ್ಳುತ್ತೆ, ನೆಕ್ಕಿ ಪರ್ಚಿ ಸರಿ ಮಾಡ್ಕೊಳ್ಳುತ್ತೆ. ಹಸುವಿಗೆ ಪಾಪ ತನ್ನ ಮೈಯನ್ನ ತುರಿಸ್ಕೊಳ್ಳಿಕ್ ಇರುದೇ ಗೊರಸು, ಅದು ಅದು ಸೀಳಿ ಬಿಟ್ಟಿದ್ರೆ ಅದರಿಂದ ಏನೂ ಮಾಡ್ಕೊಳ್ಲಿಕ್ ಆಗಲ್ಲ. ಎಲ್ಲೋ ಒಂಚೂರು ನಾಲಿಗೆಯಿಂದ ಸಿಗುವ ಜಾಗಕ್ಕೆ ಮಾತ್ರ ತನ್ನ ಶರೀರಕ್ಕೆ, ಅದಕ್ಕೆ ಈ ಜಾಗ, ಕುತ್ತಿಗೆ, ಇದಕ್ಕೆಲ್ಲ ಯಾವತ್ತೂ ತುರಿಸ್ಕೊಳ್ಳಿಕ್ಕೆ ಆಗಲ್ಲ ಅವುಗಳಿಗೆ. ಆದ್ರಿಂದಾಗಿ ಅದರ ತಲೆ, ಮೈ, ಬೆನ್ನು, ಹೊಟ್ಟೆ ಭಾಗ ಇತ್ಯಾದಿಗಳನ್ನು ಚೆನ್ನಾಗಿ ಸವರಿದ್ರೆ ಅಶ್ವಮೇಧ ಯಾಗದ ಫಲ ಇದೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಅಷ್ಟು ಉಪಕಾರ ಮಾಡುವ ಪ್ರಾಣಿ ಅದು. ಅಷ್ಟು ಉಪಕಾರ ಮಾಡುವ ಪ್ರಾಣಿಗೆ ಸುಖ ಆಗುದು ಎರಡರಿಂದ: ಒಂದದಕ್ಕೆ ಹುಲ್ಲು ಕೊಟ್ರೆ ಖುಷಿ ಆಗುತ್ತೆ, ಎರಡನೇದಕ್ಕೆ ಮೈ ಸವರಿದ್ರೆ ಖುಷಿ ಆಗುತ್ತೆ ಅಂತ. ಹಾಗಾಗಿ ಹಸು ತುಂಬಾ ಪುಣ್ಯವನ್ನ ನೀಡುವ ಪ್ರಾಣಿ. ಸುಮ್ನೆ ಮೈ ತಿಕ್ಕಿದ್ರೆ ಒಂದು ಯಜ್ಞದ ಫಲ ಕೊಡುತ್ತೆ ಅಂದ್ರೆ ಎಷ್ಟು ದೊಡ್ಡ ಪ್ರಾಣಿ ಇರಬೇಕು. ಹಿಂದಿನವರು ಸುಮ್ನೆ ಅದಕ್ಕೆ ಸೇವೆ ಮಾಡಿ ಅಂತ ಹೇಳಲ್ಲ. ಎಷ್ಟೋ ಪುಣ್ಯ ಸ್ಥಳಗಳನ್ನ ಹೇಳುವಾಗ ಜಪ ಮಾಡ್ಲಿಕ್ಕೆ, ಶ್ರಾದ್ದ ಮಾಡ್ಲಿಕ್ಕೆ, ಪೂಜೆ ಮಾಡ್ಲಿಕ್ಕೆ ಅತ್ಯಂತ ಪವಿತ್ರ ಸ್ಥಳ ಹೇಳುವುದ್ರಲ್ಲಿ ಮೊದಲ ಸ್ಥಳ ಯಾವ್ದು ಗೊತ್ತಾ? ಕೊಟ್ಟಿಗೆ. ತೀರ್ಥ ನದಿ ತೀರ ಎಲ್ಲ ಆಮೇಲೆ, ಫಸ್ಟ್ ಹೇಳು ಗೋಷ್ಠ, ಗೋ ವಾಸ ಮಾಡುವ ಜಾಗ. ಅಂತಹ ಆ ಗೋವಿನ ಹುಟ್ಟಿಗೆ ಕಾರಣಲಾದವಳು ಸುರಭಿ. ಆಮೇಲೆ ತಾಮ್ರ ಅಂತ ಇನ್ನೊಬ್ಳು ಹೆಂಡತಿ, ಅವಳು ಗಿಡುಗ, ಹದ್ದು ಮೊದಲಾದಂತಹ ಕ್ರೂರ ಪಕ್ಷಿಗಳ ಸಂತಾನಕ್ಕೆ ಕಾರಣಳಾಗ್ತಾಳೆ. ಅದರಲ್ಲಿ ಮುನಿ ಅಂತ ಇನ್ನೊಬ್ಳಿದ್ಲು, ಅವಳು ಅಪ್ಸರೆಯರನ್ನೆಲ್ಲ ಪಡೀತಾಳೆ. ಅಪ್ಸರೆಯರು ಮುನಿಯ ಮಕ್ಕಳು.
ದಂದಶೂಕಾದಯಃ ಸರ್ಪಾಃ ರಾಜನ್ ಕ್ರೋಧವಶಾತ್ಮಜಾಃ ಇಳಾಯ ಭೂರುಹ ಸರ್ವೇ ಯಾತುಧಾನಾಶ್ಚ ಸೌರಸಾಃ. ಇನ್ನು ಸುಮಾರು ಜನ ಇದ್ದಾರೆ, ಅವರನ್ನೆಲ್ಲ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಯೋಚನೆ ಮಾಡಿ ಇವತ್ತಿನ ಮಾತನ್ನ ಭಗವಂತನಿಗೆ ಅರ್ಪಿಸೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ನಿಕೂತ ಕರೋಮಿ ಯದ್ಯಸ್ತಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನಾದಾನ ಪರಾಯ ಸಂಸ್ಥಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಚಕ್ರದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ ಸದ್ಭಾವನಾ ಪ್ರಾಣಭೃತಾ ಭೂಯಾದ್ ವಿಶ್ವಸ್ಯ ಮಂಗಳಂ.